ಕ್ವಿಕ್ ರೀಕ್ಯಾಪ್ ಆಗ್ತೀನಿ. ಮನೆಯದೊಂದು ಕ್ವಿಕ್ ರೀಪ್ಯಾಕ್. ಎಂಟ್ರಿ ಆಗಿದ ತಕ್ಷಣ ಕುದುರೆ ಇದ್ದಿದೆ. ನಾವು ಈ ಮೊಟ್ಟಿ ಬತ್ತೀವಿ ಇಲ್ಲ ಅಂತ ನಮಗೆ ಗೊತ್ತಿರಲ್ಲ. ದಂಡೆ ಒಲೆ ಇಲ್ಲಿ ಒಲೆ ಕಚ್ಚೋದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೈಬಿಂಗ್ ಕನ್ನಡಿಗ. ನಾನಿವತ್ತು ಇದ್ದೀನಿ ನಮ್ಮ ಅಜ್ಜಿ ಊರಲ್ಲಿ. ಆ್ಯಂಡ್ ನಮ್ಮ ಅಜ್ಜಿ ಊರಿಗೆ ಯಾಕೆ ಬಂದಿದ್ದೀನಿ ಅಂತ ಅಂದರೆ ಒಂದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ದು ಅಂತ ಅಂದರೆ ನಮ್ಮ ಅಜ್ಜಿದು, ನಮ್ಮ ಅಜ್ಜಿ ಮನೆಯದು. ಅವರು ರೀಸೆಂಟಾಗಿ ಗೃಹಪ್ರವೇಶ ಮಾಡಿದ್ರು. ಗೃಹಪ್ರವೇಶ ಮಾಡ್ಬೇಕಾದ್ರೆ ಎಲ್ಲರೂ ಅಂತಿದ್ರು, ಇಲ್ಲೆಲ್ಲ ಬಂದವರು ನೆಂಟರು ಎಲ್ಲ ಅಂತಿದ್ರು ಲಾಗ್ ಮಾಡು ಅಂತ. ಯಾಕಂತ ಅವ್ರ ಮುಂದೆ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಗೊತ್ತಲ್ಲ, ಇಲ್ಲ ಹಳ್ಳಿ ಜನ ಇರ್ತಾರೆ, ಏನು ಅಂದ್ಕೋತಾರೆ ಅಂತ ನೀವು ಥಿಂಕ್ ಮಾಡಿ. ಆ್ಯಂಡ್ ಈಗ ನಾನು ಒಬ್ಬನೇ ಇರೋದ್ರಿಂದ ಮನೆ ಒಂದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅಜ್ಜಿ ಜೊತೆ. ಹಂಗಂದರೆ ಮನೆಯದೊಂದು ಕ್ವಿಕ್ ರೀಕ್ಯಾಪ್ ಆಗ್ತೀನಿ. ಮನೆಯದೊಂದು ಕ್ವಿಕ್ ರೀಪ್ಯಾಕ್. ಓಕೆ ಗೈಸ್, ಮನೆಯದೊಂದು ಕ್ವಿಕ್ ರೀಕ್ಯಾಪ್ ಆಗ್ತೀನಿ, ನೋಡ್ಕೊಂಬನ್ನಿ. ಸೊ ಗೈಸ್, ಇಲ್ಲಿ ಬಂದರೆ ನೋಡ್ಬೋದು ನೀವು, ರಾಣಿ ಮಲ್ಕೊಂಡವಳೆ. ರಾಣಿ ಇದ್ದಾಳೆ ನೋಡಿ, ಇವಳೆ ಮನೆ ಕಾಯೋಳು. ಏನಜ್ಜಿ, ನಮ್ಮ ಅಜ್ಜಿ ಇದ್ದಾರೆ ನೋಡಿ ಇಲ್ಲಿ. ಮಾರಾಣಿ. ಅವಳು ಬರಲ್ಲ ಬಿಡು. ಅಜ್ಜಿ, ಏನಜ್ಜಿ ಹೆಸರು? ಮಲ್ಲೇಶ್ವರ ನಿಲಯ. ಮತ್ತೆ ತೋರಿಸ್ತೀಯಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಿಂಗಿದೆ ಮನೆ ಅಂತ? ಇಲ್ಲಿ ತೋರ್ಸಂಗೆ ಮೇಲೆ ಹೇಳು. ಈಗ ಕಾಣಲ್ಲ, ಕತ್ಲೆ ಆದ್ಮೇಲೆ ಲೈಟ್ ಹಾಕ್ಬೋದು. ಹಾಂ ಸ್ವಲ್ಪ ಜೋರ ಮಾತಾಡೋಜಿ. ನೋಡಿ ಗೈಸ್, ನಮ್ಮ ಮನೇಲೂ ಎಂಟ್ರಿ ಆಗಿದ ತಕ್ಷಣ ಕುದುರೆ ಇದ್ದಿದೆ. ಇಲ್ಲೂ ಕುದುರೆದಿದೆ. ಇದು ಯಾಕೆ ಹಾಕಿಸ್ತಾರೆ ಅಜ್ಜಿ? ಕುದುರೆದು ಯಾಕೆ ಹಾಕಿಸ್ತಾರೆ? ನಮ್ ದೇವ್ರು ನಮ್ಗೆ ಇಷ್ಟ, ಅದು ಹಾಕಿಸ್ಬೇಕು ಅಂತ. ಮನೆ ಲಕ್ಷಣ ಅಂತ. ಮನೆ ಲಕ್ಷಣ ಅಂತಲ್ಲ, ಸಕ್ಸಸ್ ಅಂತಂದ್ರೆ ಒಂದು ಗೆಲುವು ತಂದು ಕೊಡುತ್ತೆ. ಮತ್ತೆ ನಾವು ಮುಂದೆ ಮಾಡೋ ಕೆಲ್ಸಗಳೆಲ್ಲ ಚೆನ್ನಾಗಿರುತ್ತೆ ಅಂತ. ಅದೇನೋ ಹಿಂದಿಂದಿದು ನಮ್ಮ ಯಾರು ಹಾಕ್ಸಿದ್ದು? ನೀನ್ ಹಾಕ್ಸಿದ್ದ, ಮಾಮ ಹಾಕ್ಸಿದ್ದು? ಹಾ, ಸತೀಶ್ ಅವರು ಹೋಟ್ಲು. ಓಕೆ, ಅದು ಇದು. ಓಕೆ, ಚೌಡೇಶ್ವರಿ ಕೃಪೆ. ಸರಿ, ಏನ್ ಇಲ್ಲೇ ಮಾತಾಡಿಸ್ತೀಯ? ಒಳಗೆ ಕರ್ಕೊಂಡು ಹೋಗ್ತೀಯಾ? ಒಳಗೆ ಬನ್ನಿ. ಕತ್ಲಾಗ್ಬಿಟ್ಟಿದ್ದೆ, ಲೈಟ್ ಹಾಕು. ನೋಡಿ ಬರ್ತಿದ್ದಂಗೆ ಆನೆ. ಯಾವ್ದು ಅಜ್ಜಿ ಹೆಸರೇನ ಆನೆದು? ಆನೆದು ಹೆಸರೇನಿಲ್ವಾ? ಅರ್ಜುನ ಅಂತ ಇಟ್ಬಿಡು. ಪಾಪ ಬಿಟ್ಟಿ ಹೊಲ್ಟೋಗ್ಬಿಟ್ಟಿದೆ. ಅರ್ಜುನ ಅಂತ ಇದು. ಗಜಾನನ ಅಂತ ಇಟ್ಬಿಟ್ಟ. ಸರಿ. ನಮಗೆ ನಾವು ಲಿಂಗಾಯತರು ಶ್ರೇಷ್ಠವಾಗಿರ್ಬೇಕು ಅಂತ ನಮಗೆ ನಾವು ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಮಲ್ಲೇಶ್ವರ ದೋಸೆ ಕ್ಯಾಂಪ್ ಅಂತ ಇದೆ. ಅಲ್ಲೂ ನೀವು ನೋಡಿದ್ರೆ ಈ ಫೋಟೋ ಕಾಣುತ್ತೆ. ಅಲ್ಲೊಂದು ಲೈನ್ ಬರ್ಸಿದ್ದಾರೆ, ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇರುತ್ತೆ ಅಂತ. ಆ ಲೈನ್ ಚೆನ್ನಾಗಿ ಇಷ್ಟ ಆಗಿದೆ ನನಗೆ. ಅಂಡ್ ನೋಡಿ, ಈ ಥರ ನಮ್ಮ ಮಾಮ ಸಖತ್ ಇಷ್ಟ, ಎಲ್ಲರೂ ಇಷ್ಟಪಡ್ತಾರೆ. ಇವರು ಸಖತ್ ಫಾಲೋ ಮಾಡ್ತಾರೆ. ಏನಜ್ಜಿ? ನಮ್ಮ ಮಗ ಕಟ್ಸಿರೋದು ಮನೆ ಇದು. ನಾವು ಈ ಮೊಟ್ಟಿ ಬತ್ತೀವಿ ಇಲ್ಲ ಅಂತ ನಮಗೆ ಗೊತ್ತಿರಲ್ಲ. ನಮ್ಮ ಮಗ ಸೊಸೆ ದುಡ್ದು ಹೋಟ್ಲಲ್ಲಿ ಮನೆ ಕಟ್ಸಿ ಮುಂದುವರೆದರೆ ಯಾವ ಥರ ಮಾಡಿದ್ದಾರೆ ಅಂತ ನನಗೆ ಸಂತೋಷ ಆಗ್ತೈತಿ. ನಾನೊಂದು ಹಂಗೆ ಒಂದು ಸೀಟಾಗಿ ಕಟ್ಕೊಡು ಅಂತ ಹೇಳಿದೆ. ನನ್ನ ಮಗ ವಯಸ್ಸಿನ ಕಾಲದ ಚೆನ್ನಾಗಿರ್ಬೇಕು, ತುಂಬಾ ಕಷ್ಟಪಟ್ಟು ಅವರು ಮುಂದೆ ಬಂದಿದ್ದಾರೆ ಮಾಡಿರೋದು ಇದು. ಮಕ್ಳಿಗೆ ನಾವಿಲ್ಲಿ ಮೊಮ್ಮಕ್ಳಿಗೆ ನಾವು ಮನೇಲಿದ್ದೀವಿ, ಅವರು ಅಲ್ಲಿ ದುಡಿತಾರೆ ಹೋಟ್ಲು ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದು ಎಷ್ಟು ಆಗೈತೆ, ಎಷ್ಟು ಬಿಟ್ಟೈತೆ ಅಂತ ನನ್ನ ಮಗ ಇವತ್ತು ಒಂದು ಮಾತು ಹೇಳ್ತೀನಿ. ನಮ್ಮ ಮಾಮ ಓದಿರೋದು ಕಡಿಮೆ ಓದಿಲ್ಲ ನೋಡಿ ಗೈಸ್. ಅವರು ಅಷ್ಟು ಓದಿಲ್ಲ, ಆದ್ರೂ ಈ ಮಟ್ಟಿಗೆ ಮನೆ ಒಬ್ಬ ಓದಿಲ್ದಿರೋ ವ್ಯಕ್ತಿ. ಓದಿಲ್ದಿರೋರು ಅಂತಲ್ಲ, ಅವರು ಹೊರಗಿನ ಜನ ಜೊತೆ ಬೆರ್ತು ಇಷ್ಟೆಲ್ಲ. 5ನೇ ಕ್ಲಾಸ್ ಬಿಟ್ಟು ಹೋಗಿ ಹೊರ ಸೇರ್ಕೊಂಡ ಬೆಂಗಳೂರು.
ಹಾಂ ಅವಾಗಿಂದ ಹೋಟ್ಲಾಗೆ ತೊಳೆದು ಬಳ್ದು ಗುಡಿಸಿ ನಮ್ಮನ್ನೆಲ್ಲ ಆಪರೇಷನ್ ಮಾಡಿಸಿ ನಮ್ಮನೆಯವ್ರನ್ನ ಅವ್ರ ಪಾಪ ಸಖತ್ತು ಹೆಲ್ತ್ ನಮ್ಮ ಅಜ್ಜಿ ಹೆಲ್ತ್ ಇದೆಯಲ್ಲ ಅವಾಗೆಲ್ಲ ತುಂಬಾ ಕಷ್ಟದಿಂದ ಬಂದು ಮಾಡಿದ್ದಾರೆ. ಇವತ್ತಿಗೆ ಅಂತ ಸೊಸೆ ಮಗ ನನ್ನ ಜೀವನದ ಪಡೆಯಕ್ಕೂ ಆಗಲ್ಲ. ನಾನು ಅಂತ ಸೊಸೆ ಪಡಿಬೇಕಾದ್ರೆ ಜೀವನದ ಮಗನ್ನು ಪುಣ್ಯ ಮಾಡಿರ್ಬೇಕು. ಮಗಳುವೆ ಒಳಮೈನುವೆ ಮಗಳು ಯಾರು ಇಲ್ಲ, ನಮ್ಮಮ್ಮ ಮೊಮ್ಮಗಳು ಮಗಳು ಅಷ್ಟೇ, ಒಳಮೈನು ಅಷ್ಟೇ, ತುಂಬಾ ಒಳ್ಳೆಯವರು ಎಲ್ಲ. ಹೌದಾ? ಏನೋ ನೋಡಿ ಇದೆಲ್ಲ ಇಂಟೀರಿಯರ್ ಮಾಡಿಸಿದ್ದಾರೆ. ದೇವ್ರ ಮನೆ ತೋರಿಸು. ದೇವ್ರ ಮನೆಯಲ್ಲಿ ಏನೇನು ಇಟ್ಟಿದ್ಯ? ನೋಡಿ ಇದು ಗಿಂಡಿ ಇಟ್ಬಿಟ್ಟು ಚೌಡಮ್ಮ ಅದು ತೋರಿಸ್ತೀನಿ. ಇದು ಮಂದೇವ್ರ? ಓಕೆ ಫೋಟ ಮಾಡಿದೀವಿ, ಇವಾಗ ಮಾಡ್ತಾ ಇದಾರೆ ಮಂದೇವ್ರ ತಾಯಿ. ಮೊನ್ನೆ ಹೋಗಿದ್ವಲ್ಲ, ಇವಾಗ ಇದುವರೆಗೂ ಫೋಟೋ ಇರ್ಲಿಲ್ಲ ಆ ದೇವ್ರದ್ದು. ಈಗ ಮಪ್ಪದ್ಮ ಮಾಡಿಸಿ ಮೊನ್ನೆ ಹೋಗಿದ್ವಲ್ಲ, ಮಲ್ಲೇಶ್ವರ ಮುರುಂಡಿ ಮಲ್ಲೇಶ್ವರ ಸ್ವಾಮಿ ಇವ್ರ ಮನೆ ದೇವರು. ಇನ್ನೇನು ವಿಡಿಯೋ ಹಾಕ್ತೀನಿ, ನೀವು ನೋಡಬೇಕು, ಅದಕ್ಕೆ ಒಂದೊಳ್ಳೆ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನೋಡಿ ಇದು ಕಿಚನ್ ಕಣ್ರಿ, ಕಿಚನ್ನು. ನಮ್ಮ ಅಜ್ಜಿ ಏನಜ್ಜಿ ಮಾಮ ತಂದ್ಬಿಟ್ಟು ಎಲ್ಲ ಇಟ್ರೆ ಬಾಕ್ಲ ಹಾಕ್ಬಿಟ್ಟು ಇದು ಮಾಡ್ಬಿಟ್ಟಿದ್ಯಾ? ನೋಡಿ ಹೌದಾ? ಎಲ್ಲ ಇಟ್ಟಿದ್ದೀನಿ ಇಲ್ಲಿ, ಮುಚ್ಚಿಟ್ಟಿರ್ತೀನಿ. ಒಳಗಡೆ ಎಲ್ಲ ಇಟ್ಟಿದ್ದೀನಿ. ಆನ್ ಮಾಡೋದು ಗೊತ್ತಾ? ಒಳಗಡೆ ಇದೆ, ಹಂಗೆ ಇಟ್ಬಿಟ್ಟಿದ್ಯಾ ಎಲ್ಲ? ಮತ್ತೆ ಅವು ಧೂಳು ಆಗ್ತಾವಲ್ಲ, ಆ ಮನೆ ಆ ಕಡೆ ಒಳಗೆ ಪಾತ್ರೆ ಎಲ್ಲ ಧೂಳು ಆಗ್ತವೆ ಅಂತ ಇಂಟೀರಿಯರ್ ಎಲ್ಲ ಮಾಡಿಸಿ ಇಟ್ಬಿಟ್ಟವ್ರು ನಮ್ಮ ಮಾಮ. ಎಲ್ಲ ಒಳಗಡೆ ಹಾಕಿದ್ದೀನಿ. ನಂಗೆ ಎಷ್ಟು ಬೇಕು ಅಷ್ಟು ನನಗೆ ಈಗ ಅದು ಆನ್ ಮಾಡೋದು ಹೆಂಗೆ ಗೊತ್ತಾ? ಆನ್ ಮಾಡೋದು ಹೆಂಗೆ ಗೊತ್ತಾ? ಹೇಳ್ಕೊಟ್ಟೈತಿ. ಎಲ್ಲ ಮಾಡೋದು ಬರುತ್ತೆ. ಎಲ್ಲ ಆನ್ ಮಾಡಿ ನೋಡೋದ? ಸಿಲಿಂಡರ್ ಹೊರಗಿದೆಯಾ? ಅಲ್ಲಿದ್ಯಾ? ಬೇಡ ಬಿಡು, ಸುಮ್ಮನೆ ಇದು. ಹಾಂ, ಇದಂತ್ರ ಆಗೋದು. ಹೌದಾ? ಬಂದ್ಬಿಡುತ್ತೆ. ಬರುತ್ತೆ. ಇಲ್ಲೇನು ಅಡುಗೆ ಮಾಡಲ್ಲ. ಇದು ಯಾಕೆ ನೀವು ಯಾರು ತಪ್ಪು ತಿಳ್ಕೊಬಿಡ್ರಿ, ಇಲ್ಲಿ ಯಾಕೆ ಮುಚ್ಚಿಟ್ಟವ್ರೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನ ಮುಂದೆ ಮನೆ ಗೊತ್ತಾಗುತ್ತೆ ಯಾಕೆ ಇಲ್ಲಿ ಎಲ್ಲ ಹಂಗೆ. ನೋಡ್ರಿ, ಇಲ್ಲೆಲ್ಲ ಹಂಗಂಗೆ ಪಾತ್ರೆ ಇಟ್ಟವ್ರೆ. ಇಲ್ಲೇನು ಅಷ್ಟು ಅಡುಗೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ತೋರಿಸ್ತೀನಿ. ವಾರದ ದಿವಸ ಮಾಡಿ ಎಡೆ ಮಾಡ್ತೀನಿ. ವಾರದ ದಿವಸ ಮಾಡ್ತಾರೆ. ಇವತ್ತು ಮಾಡಿ ಎಡೆ ಮಾಡಿದ್ದೀನಿ. ಇದು ರೂಮ್. ಓಕೆ. ಸೊ ಇಲ್ಲಿ ಬಂದರೆ ನೋಡ್ಬೋದು, ಇಲ್ಲೊಂದು ರೂಮ್ ಇದೆ. ಆ್ಯಂಡ್ ನನಗೆ ಏನು ಇಷ್ಟ ಆಯಿತು ಗೊತ್ತಾ? ಇಲ್ಲಿ ಇಂಟೀರಿಯರ್ ಮಾಡಿಸಿದ್ದಾರೆ. ಅಲ್ಲಿ ಗೋಡೆ ಇದೆಯಲ್ಲ, ಈ ಗೋಡೆ ನೋಡಿ ಗೈಸ್, ಈ ಗೋಡೆ ಇದೆಯಲ್ಲ, ಈ ಗೋಡೆ ಮಾಮೂಲಿ ಗೋಡೆ. ಈ ಗೋಡೆಗೇನೋ ಈ ಥರ ನೋಡಿ, ಇದು ಗೊತ್ತಾಗುತ್ತೆ. ಶೋ ಅಂದರೆ ಏನೋ ಡಿಸೈನ್ ಮಾಡಿದ್ದಾರೆ. ಈ ಕಾನ್ಸೆಪ್ಟ್ ಇಷ್ಟ ಆಯ್ತು ನನಗೆ. ಆ್ಯಂಡ್ ಇಲ್ಲಿ ಬಂದರೆ ಫ್ರಿಜ್ ಇದೆ. ಆ್ಯಂಡ್ ಇಲ್ಲಿ ಹಂಗೆ ಹೋದರೆ ಇಲ್ಲಿ ಮಿರರ್ ಇದೆ ಆ್ಯಂಡ್ ಸಿಂಕ್ ಇದೆ. ಹಾಂ, ಆ್ಯಂಡ್ ಇಲ್ಲಿ ಅಜ್ಜಿ ಬಾಗ್ಲು ತೆಗೆದ್ಬಿಡು, ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಯಾಕೆ ನಮ್ಮ ಅಜ್ಜಿ ಅಲ್ಲೆಲ್ಲ ನೀಟಾಗಿ ಇಟ್ಬಿಟ್ಟು ಇಲ್ಲಿ ಅಂತಕ್ಕೆ ಇದು ಮಾಡಿದ್ದಾರೆ ಅಂದರೆ, ಹಾಂ, ಇಲ್ಲಿ ಮೇಯ್ನಾಗಿ ನಮ್ಮ ಅಜ್ಜಿ ಅಡುಗೆ ಮಾಡೋದು. ಇಲ್ಲಿ ಹಾಂ ಊಟ ಮಾಡಬೇಕು ಅಂತ ಒಲೆಯ ಮಾಡ್ತೀವಿ. ಹಾಂ, ಹಂಗೆ ನೋಡು ಹಿಂಗೆಲ್ಲ ಮಾಡಿದ್ದಾರೆ. ಅಲ್ಲಿ ನೀಟಾಗಿ ಇಟ್ಕೊಂಡು ಅಲ್ಲಿ ಯಾವಾಗ ಒಂದೊಂದ್ಸತಿ ಅಡುಗೆ ಮಾಡ್ತಾರೆ, ಪಾತ್ರೆಗಳಿದೆ. ಇಲ್ಲಿ ಬಂದವರಿಗೆ ಅಡುಗೆ ಮಾಡಿ ಅಲ್ಲಿ ಕೊಡ್ತಾರೆ. ಸೊ ನೋಡಿದ್ರಲ್ಲ, ಇಲ್ಲಿ ಮೇಯ್ನಾಗಿ ಇಲ್ಲಿ ಅಂಡೆ ಒಳೆ ಮಾಡಿ ಎಲ್ಲ ಬಿಟ್ಟಿಲ್ಲ. ಹಳೆ ಕಾಲದ ಮರಿಯಲ್ಲ ನೋಡ್ರಿ, ಎಲ್ಲ ಅಂಡೆ ಒಳೆ. ಇಲ್ಲಿ ಒಲೆ ಕಚ್ಚೋದು ನೋಡಿ, ಇಲ್ಲೇ ಎಲ್ಲ ಸ್ನಾನ ಮಾಡೋದು. ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಎಲ್ಲ ಮಾಡಿದೀವಿ, ಇಡ್ಬೇಕು. ಅಂಡ್ ನಮ್ಮ ಅಜ್ಜಿ ಇಲ್ಲಿದ್ದಾರೆ ಅಂದ್ರೆ ಅವ್ರ ಗಿಡಗಳು ಬಿಡಲ್ಲ. ನೋಡಿ ಗಿಡಗಳು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಸ್ಟಾರ್ಟ್ ಆಗ್ಬಿಟ್ಟೈತಿ, ಇಲ್ಲಾಸಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟೊಂದು ಗಿಡಗಳು ಹಾಕಿದ್ಯಾ? ಒಂದ್ಸತಿ ಹೇಳ್ಬಿಟ್ಟಿದ್ಯಾ? ಬಿಡು ಓಲಿ. ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಗಂಟ ಇದೆ. ಇಂಥ ಗಿಡ ಎಲ್ಲೆಲ್ಲ ಮಾಮೂಲಿ ಒಂದು ಮನೆಗೆ ಏನೇನು ಬೇಕು ಎಲ್ಲ ಹಾಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ನೋಡಿ, ಇವಳು ಚಿಕ್ಕವಳು ಇದ್ದಾಳೆ. ಹಾಂ, ರಾಣಿ ಬಂದ್ಲು. ರಾಣಿ ಬಾರಿ ಇಲ್ಲಿ.
ಗೈಸ್ ಏನಂತ ಒಂದು ಹೇಳೋದಾದ್ರೆ ಏನಂದ್ರೆ ಯಾರನ್ನೂ ಬಿಡಿಸ್ಕೊಳಲ್ಲ ಅಲ್ವಾ ಅಜ್ಜಿ? ಯಾರನ್ನು ಬಿಡಿಸ್ಕೊಳಲ್ಲ, ನಮ್ಮನ್ನ ಮಾತ್ರ ಅಷ್ಟೇ. ಹಾಂ ಬೇರೆ ಯಾರನ್ನು ಬಿಡಿಸ್ಕೊಳ ನೋಡ್ದಲ್ಲ ಮೊನ್ನೆ ಬಂದಾಗ ಅಡ್ರಗಾಲಕ್ಕಿಂತ ಹ್ಞೂ. ಬೇರೆ ನಾಯಿಗಳು ಈಗ ನಾವುಗಳೇ ಈಗ ನಾವು ಮನೆ 3 ಮನೆ ನಾಯಿ ಬಿಟ್ರೆ ಯಾರನ್ನು ಬಿಡಿಸ್ಕೊಳಲ್ಲ ಹೌದಾ? ಅಷ್ಟೇ. ಇಲ್ಲಿ ನರತಮ್ಮರ್ದು ಜಗದೀಶರ್ದು ನಮ್ದು ಅಷ್ಟೇ. ಇನ್ಯಾರು ಬೇರೆ ಬಂದ್ರು ಬಿಡಿಸ್ಕೊಳಲ್ಲ. ಬಾಗುತ್ತೆ ಕವನ್ ಕೀರ್ತಿ ಆ ಕಡೆ ಬಾಗ ಹಾಕಪ್ ಬರಕಪ್ಪ. ಇದು ಹುಲ್ಲು ಹಸಿಗೆ ಹಸ್ಗಳಿಗ ಹಸಿಗೆ ಹುಲ್ಲು ಮಾತ್ರ ಮುಂದ್ಗಡೆ ಪ್ಯಾಸೇಜ್ ಮಾತ್ರ ದೊಡ್ಡದಾಗಿದೆ. ಬಂದವ್ರಿಗೆ ಏನೋ ಇಲ್ಲೇ ಕೂರಿಸಿ ಏನು ಬೇಕಾದ್ರೆ ಆತಿಥ್ಯ ಮಾಡ್ಬೋದು. ಕಾರಿದೆ ಮೇಗ್ಲು ನೋಡ್ಕೊಬರ ಮೇಲೂ ಇದೆ, ಬನ್ರಿ ಹೋಗೋಣ. ಮತ್ತೆ ಗೈಸ್ ಬೀಗ ಏನು ಹಾಕಿಲ್ಲ ಬ್ಯಾರೇಜಿ. ಮತ್ತೆ ಗೈಸ್ ಅಂದ್ಕೊಂತಿರ್ತೀರ ಏನು ವಿಡಿಯೋ ಜಾಸ್ತಿ ಮಾಡಲ್ಲ ಅಂತ. ಒಂದೊಂಥರ ಕ್ವಾಲಿಟಿ ಕಂಟೆಂಟು ಏನಾದ್ರು ಹೇಳಿದ್ರೆ, ಏನಾದ್ರು ವಿಡಿಯೋ ಏನಾದ್ರು ಹಾಕಿದ್ರೆ ಅದು ಏನಾದ್ರು ಯೂನಿಕ್ಕಾಗಿ ಸ್ಪೆಷಲ್ ಆಗಿರಬೇಕು ಅಂತ. ಸೊ ಹಂಗಾಗಿ ಡಿಲೇ ಆದರೂ ಏನಾದ್ರು ಹೊಸ ಹೊಸದಾಗಿ ನಿಮಗೆ ತಿಳಿಸ್ಬೇಕು ಅಂತ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಯಾರೋ ಫೋನ್ ಮಾಡಿದ್ರು ನಮ್ಮ ಅಜ್ಜಿಗೆ. ವರ್ಷ ಇಲ್ಲೇ ಮೇಲ್ಗಡೆ ಇದ್ದು ಮಾತಾಡಲ್ವಾ ವಿಡಿಯೋ ಆಗ್ತಿದೆ. ಮತ್ತೆ ಬಾಯ್ಲಿ ನಿನ್ನ ಹೆಸರೇನು? ಇರ ಯಾಕ ಬೊಗ್ಳುತ್ತವಳು ಹೇಳು. ಹೋಗ್ಲಿ ಏ ರಾಣಿ ನೋಡಿ. ಏಯ್ ರಾಣಿ ಏಯ್ ಓಡೆ ಓಡೆ ಐ ಅವಳು ಊಟ ಬೇರೆ ನಾಯಿ ತಿಂತ ಇದ್ ಗೈಸ್, ಅದಕ್ಕೆ ಹಂಗೆ ಆಡ್ತಾವಳು ಅವಳು. ಏನು ಮಾಡೋಕ್ಕಾಗಲ್ಲ. ಬಾಯ್ಲಿ ಇವಾಗ ಮಾತಾಡ್ಲಿ ಅಂದ್ರೆ ಯಾವ ಮಾತಾಡ್ತೀಯ ನೋಡಿ. ಇಲ್ಲೋಗಿ ಕೂತ್ಕೊಂಡು ಏನು ನಿನ್ನ ಹೆಸರು? ಅವಳ ಹೆಸರು ಕೀರ್ತಿ ಅಂತ, ನಮ್ಮ ಮಾಮನ ಚಿಕ್ಕ ಮಗಳು. ಏನು ಮಾಡ್ತಾ ಇದೀಯಾ? ಏನು ಓದ್ತಾ ಇದೆಯಾ? ಸನ್ಸೆಟ್ ವ್ಯೂ ಚೆನ್ನಾಗಿ ಕಾಣುತ್ತೆ ಅಲ್ವೇನಜ್ಜಿ? ಇಲ್ಲಿ ಬಂದು ನಿಂತ್ಕೊಂಡ್ರೆ ಎಳೆ ಬಳ್ಳಿ ತೋರಿಸ್ತವ್ರೆ. ಮುಂದದು ಇಲ್ಲಿ ಪ್ಯಾಸೇಜು. ಓಕೆ ಇಲ್ಲಿ ಹೆಂಗೆ ಎಬ್ಬರಿಸ್ತೀಯಾ? ಇಲ್ಲಿಂದ ಬಂದ್ಬಿಟ್ಟು ಅಲ್ಲಿ ಒಂದು ಕಟ್ಬಿಟ್ಟು ಹಂಗೆ ಎಬ್ಬರಿಸ್ಬಿಡ್ತೀನಿ. ಇಲ್ಲಿ ಬೇಕಿಂಗ್ ಬರಂಗೆ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಏನು ಹೇಳಕ್ ಬರಲ್ಲ. ಸರಿ ಗೈಸ್, ನಮ್ಗೆ ಅವೆಲ್ಲ ಬರಲ್ಲ ಹೇಳೋದು ಜಾಸ್ತಿ, ನಾವು ಓದ್ದಿರಲ್ಲ. ನಿನ್ ಮಾತಿ ಬೆಲೆ ಕೊಡ್ತಾರ ಕಣಜಿ, ಮಾಡ್ತಾರೆ. ನನ್ ಮಾತಿ ಬೆಲೆ ಕೊಡ್ಲಿಲ್ಲ ಅಂದ್ರೆ ಇವ್ರ ಮಾತಿ ಬೆಲೆ ಕೊಟ್ಟು ನಾವು ಓದ್ದಿರಲ್ಲ, ಮಾಡ್ತಾರಲ್ಲ. ಇಷ್ಟು ಚಾಲತ್ತಾಗ ಇದೀವಿ ಇವಾಗ. ಬೆಂಗಳೂರಿಗೆ ಬಂದು ಒಂಚೂರು ಓಡಾಡಿ, ನಾಲ್ಕಾರು ಕಡೆ ಓಡಾಡಿ ಒಂಚೂರು ಈಗ ಇಂಪ್ರೂವ್ ಆಗಿದೀವಿ. ಹೋಗಿ ಬಂದ್ವಿ ಆಗ್ಲಿ. ಮನೆಗೆ ಹೋಗ್ಕೊಂಡು ಏನು ಗೊತ್ತಿರಲ್ಲ ಅವಾಗ. ಆಗ್ಲಿ, ಇನ್ನು ಮುಂದೆ ಚೆನ್ನಾಗಿ ದೇವ್ರ ಆಯಸ್ ಕೊಡ್ಲಿ, ಹಿಂಗೆ ಇನ್ನೇ ಈ ತರ ಚೆನ್ನಾಗಿ ಬರ್ಬೇಕು ಅಂತ ಬರ್ಲಿ ಅಂತ ಕೇಳ್ಕೊಂತೀನಿ ಗೈಸ್. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೂ ನಮ್ಮ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟಾರ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.